ಹಾಯ್ ಎಲ್ರಿಗೂ ನಮಸ್ಕಾರ. ವರ್ಣಕುಂಚ ಡ್ರಾಯಿಂಗ್ ಕ್ಲಾಸಸ್ಗೆ ತಮಗೆಲ್ರಿಗೂ ಆದರ ಸ್ವಾಗತ. ಹಿಂದಿನ ನನ್ನ ವಿಡಿಯೋದಲ್ಲಿ ನಾನು ಲೈನ್ಸ್ ಡ್ರಾಯಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದರ ಮುಂದುವರಿದ ಭಾಗ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲೌಡ್ಸ್ ಲೈನನ್ನು ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಡ್ರಾ ಮಾಡಿದ ಹಾಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಅದೇ ರೀತಿಯಲ್ಲಿ ಡ್ರಾ ಮಾಡಬೇಕು. ಕ್ಲೌಡ್ಸ್ ಲೈನ್ಸ್ ಅಂದರೆ ಕ್ಲೌಡ್ಗಳು, ಮೋಡಗಳು ಯಾವ ರೀತಿ ಬಿಡಿಸ್ಬೇಕು, ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಲೈನ್ಸ್ ಮೂಲಕ ನಾವು ಡ್ರಾ ಮಾಡ್ಬೋದು. ಅದೇ ರೀತಿ ಕ್ಯಾಸಲ್ ಲೈನ್ಸನ್ನು ಈ ರೀತಿ ಡ್ರಾ ಮಾಡಬೇಕು. ನೆಕ್ಸ್ಟು ಲೈಟ್ನಿಂಗ್ ಅಂತಂದರೆ ಮಿಂಚು ಬರುವಂಥದ್ದು. ಮಿಂಚು ಬರೋದನ್ನು ನಾವು ಯಾವ ರೀತಿ ಲೈನ್ಸ್ ಮೂಲಕ ತೋರಿಸ್ಬೇಕು ಅನ್ನೋದನ್ನು ನಾನು ಇಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಡ್ರಾ ಮಾಡಬೇಕು. ನೆಕ್ಸ್ಟು ಸ್ಪಿರಲ್ ಲೈನ್ಸನ್ನು ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಇದು ನಮಗೆ ಬೇರೆ ಬೇರೆ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಹುಕ್ ಲೈನ್ಸನ್ನು ಈ ರೀತಿ ಡ್ರಾ ಮಾಡೋವಂಥದ್ದು. ಒಂದು ಹುಕ್ಕಿನ ರೀತಿಯಲ್ಲಿ ಡ್ರಾ ಮಾಡಬೇಕು. ಇದನ್ನು ಕೂಡ ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಹುಕ್ ಲೈನ್ಸ್. ನೆಕ್ಸ್ಟ್ ನಿಮಗೆ ಮೌಂಟೇನ್ ಅಂತಂದರೆ ಪರ್ವತಗಳು. ಸೊ ಪರ್ವತಗಳನ್ನು ಬಿಡಿಸುವಾಗ ಈ ರೀತಿಯಾಗಿ ಲೈನ್ಸ್ಗಳನ್ನು ನಾವು ಡ್ರಾ ಮಾಡ್ತೀವಿ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಡಾಟೆಡ್ ಲೈನ್ಸ್ಗಳು ಕೂಡ ನಮಗೆ ಈ ರೀತಿಯಾಗಿ ನಾವು ಡ್ರಾ ಮಾಡಬೇಕು. ಇದು ಯಾವುದೇ ಒಂದು ಚಿತ್ರವನ್ನು ನಮಗೆ ಸುಲಭವಾಗಿ ಬಿಡಿಸಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.